ಯಾವ ಗೊಂದಲವೂ ಇಲ್ಲ. ಉದಾಹರಣೆಗೆ ಚಪ್ಪಲಿ ಎಸೆದಿದ್ದಾರೆ ಅನ್ನೋದು, ಕಲ್ಲು ಎಸೆದಿದ್ದಾರೆ ಅನ್ನೋದು ಏನೇ ಆದರೂ ಅದರಲ್ಲಿ ಯಾರೂ ಕೂಡ ಸಮರ್ಥನೆ ಮಾಡ್ತಿಲ್ಲ, ತಪ್ಪು. ಆದರೆ ಡಿ ಕೆ ಶಿ ಅವರಿಗೆ ನನ್ನ ಮುಖ್ಯಮಂತ್ರಿಗಳು ನನ್ನ ಆಗ್ರಹ ಇರೋದು, ಒಂದು ರೂಲಿಂಗ್ ಪಾರ್ಟಿಯಲ್ಲಿ ಇರುವವರು ನೀವು, ರೂಲಿಂಗ್ ಪಾರ್ಟಿಯಲ್ಲಿರುವಂಥ ಶಾಸಕ ಒಬ್ಬ ಪ್ರಚೋದನೆಗೆ ಅವಕಾಶ ಮಾಡಿಕೊಟ್ಟು ಕಾರ್ ಮೇಲೆ ನಿಂತು ಈ ತೊಡೆ ತಟ್ಟಿ ನಮ್ಮ ತೋಳು ತಟ್ಟುಕೊಂಡು ಬನ್ನಿ ಅಂತೇಳಿ ಸವಾಲು ಹಾಕುವಂಥ ವ್ಯವಸ್ಥೆಗಳನ್ನು ರೂಲಿಂಗ್ ಪಾರ್ಟಿಯ ಶಾಸಕರೇ ಮಾಡಿದರೆ, ಇನ್ನು ನೀವು ಗೂಂಡಾಗಿರಿಯನ್ನು ನಿಯಂತ್ರಣ ಮಾಡ್ತೇನೆ ಅಂತ ಏನು ಹೇಳ್ತೀರಿ, ಹೇಗೆ ಹೇಳ್ತೀರಿ ಅನ್ನೋದು ನಮ್ಮ ಮುಂದಿರುವಂಥ ಚರ್ಚೆ. ಕನಿಷ್ಠ ನಿಮ್ಮ ಶಾಸಕರನ್ನ ಕರೆದು ಬುದ್ಧಿಯಾದರೂ ಹೇಳಬೇಕಲ್ಲ. ಈಗ ಇಂಥ ಪ್ರಕ್ರಿಯೆಗಳು ಯಾಕೆ ಪ್ರಾರಂಭ ಆಗ್ತದೆ ಕೇಳಿದರೆ, ಹಾಗಾದರೆ ಇಡೀ ರಾಜ್ಯದಾದ್ಯಂತ ನೀವು ಇದೇ ರೀತಿ ಮಾಡ್ತೀರಾ? ಯಾರ ಮೇಲೆ ಬಂಧನ ಮಾಡಿದ್ರಿ, ಯಾರ ಮೇಲೆ ಬಂಧನ ಮಾಡಿದ್ರಿ ಕೇಳಿದರೆ ಅದನ್ನು ವಿರೋಧ ಮಾಡಿದವ್ರ ಮೇಲೆ ಬಂಧನ ಮಾಡಿದ್ರಿ ಅಂತ ಹೇಳಿದ್ವಿ. ಆ ಪ್ರಚೋದನೆ ಕೊಟ್ಟವರು ಯಾರು? ಅದು ಕೇವಲ ಯಾರು? ಈಗ ಸ್ವಯಂ ಪ್ರೇರಿತರಾಗಿ ಕೇಸನ್ನು JDSನ BJP ಕಾರ್ಯಕರ್ತರ ಮೇಲೆ ನೀವು ಹಾಕ್ತೀರಿ, ಸ್ವಯಂ ಪ್ರೇರಿತರಾಗಿ. ಯಾರೂ ದೂರು ಕೊಟ್ಟಿಲ್ಲ ನನಗೆ ಗೊತ್ತಿರುವಂತೆ. ಆದರೆ ಅದಕ್ಕೆ ಪ್ರಚೋದನೆ ಕೊಟ್ಟಂಥ ಶಾಸಕರ ಬಗ್ಗೆ ನಿಮ್ಮ ಕ್ರಮ ಏನು? ಈಗ ಗ್ರಾಮಾಂತರಗಳು ಮಾತಾಡುವಾಗ ದೂರು ಕೊಟ್ಟರೆ ಮಾಡ್ತೇವೆ, ನೀವೀಗ BJP ಮತ್ತು JDSನ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿದ್ರಲ್ಲ, ದೂರು ಕೊಟ್ಟು ಮಾಡಿದ್ದ. ಹಾಗಾಗಿ ಒಂದು ರಾಜಧರ್ಮವನ್ನು ರಾಜಕೀಯ ಪಕ್ಷದ, ಅದರಲ್ಲೂ ಗ್ರಾಮಾಂತರಿಗಳು ಅನುಸರಿಸಬೇಕು. ಹಿಂದಿನ ಪರಮೇಶ್ವರರು ವೈಚಾರಿಕವಾಗಿ ನಮಗೆ ಅಭಿಪ್ರಾಯ ಭೇದಗಳಿರ್ಬೋದು. 500 ಕಡೆ RSS ಪಥಸಂಚಲನ ಆಗಿದೆ, ಎಲ್ಲೂ ಕೂಡ ಗೊಂದಲ ಆಗಿಲ್ಲ, ಗಲಾಟೆ ಆಗಿಲ್ಲ, ಶಾಂತಿಯುತವಾಗಿ ನಡೆದಿದೆ ಅಂತೇಳಿ ವಿಧಾನಸಭೆಯಲ್ಲಿ ಅವರು ಪತ್ರಿಕೆಯನ್ನು ಕೊಡ್ತಾರೆ. ಅಂದರೆ ಗಲಾಟೆ ಮಾಡದೇ ಇರುವವ್ರ ಮೇಲೆ ನೀವು ಕೇಸ್ ಹಾಕ್ತೀರಿ, ಪಾಕಿಸ್ತಾನಕ್ಕೆ ಜೈ ಅಂತೇಳಿ ವಿಧಾನಸೌಧದ ಒಳಗೆ ಕೂತ್ಕೊಂಡವ್ರ ಮೇಲೆ ನಿಮ್ಮದು ಕೇಸ್ ಇಲ್ಲ, ಯಾಕೆ ಮೃದು ಧೋರಣೆ. ಇಂಥ ತಾರತಮ್ಯಗಳು ನಡಿಬಾರ್ದು ಅನ್ನೋದು ನನ್ನ ಆಗ್ರಹ. ಸದಾನಂದ ಗೌಡರ ಆಡಿಯೋ ಅಂತೇಳಿ ನೀವು ಮಾಧ್ಯಮದವ್ರು ಹೇಳಿದ್ದೀರಿ, ಸದಾನಂದ ಗೌಡರು ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಏನು ಪ್ರತಿಕ್ರಿಯೆ ಕೊಡುವಂತಿಲ್ಲ. ಈಗ ಅಡ್ಡ ಮತದಾನವೂ ಸೇರಿದಂತೆ ಅನೇಕ ಪ್ರಕರಣಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದದ್ದು ಹೌದು. ಸಕಾಲದಲ್ಲಿ ಎಲ್ಲ ವರದಿಯನ್ನು ಕೇಂದ್ರ ನಾಯಕತ್ವ ತರಿಸ್ಕೊಂಡಿದೆ. ಭಾಳ ಗಟ್ಟಿಯಾಗಿ ನಿಂತುಕೊಂಡು ಏನು ಮಾಡಬೇಕು ಅದನ್ನು ಅದು ಮಾಡುತ್ತೆ. ಧರ್ಮಸ್ಥಳಕ್ಕೆ ಬಂದು ಇವತ್ತು ಪ್ರಮಾಣ ಬೇರೆ ಮಾಡಿದ್ದಾರೆ ಸುರೇಶ್ MLA, ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಬೇರೆ ಮಾಡಿದ್ದಾರೆ, ನನ್ನೇನು ತಪ್ಪಿಲ್ಲ ಹೇಳಿ. ಅಲ್ಲ, ಅವ್ರ ಭಾವನೆಗಳನ್ನು ಅವ್ರು ಹೇಳ್ಕೊಂಡಿದ್ದಾರೆ, ಅವ್ರ ಭಾವನೆಗಳನ್ನು ಅವ್ರು ಹೇಳಿ ನನ್ನದೇನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಒಂದರಷ್ಟಿಯಲ್ಲಿ ಅವ್ರ ಭಾವನೆಗಳನ್ನು ಹೇಳುವಂಥ ಹಕ್ಕು ಇದೆ ಅವರಿಗೆ, ಅವ್ರು ಹೇಳಿದ್ದಾರೆ. ದೇಶಾದ್ಯಂತ ಈ ರಾಮ ಜನ್ಮಭೂಮಿ ಅಲ್ಲಿದ್ದೆಲ್ಲ ಅಕ್ರಮ ವ್ಯವಹಾರ ಹುಂಡಿ ಹಣ ಅಂತದ್ದೆಲ್ಲ ಚರ್ಚೆ ಆಗ್ತಾ ಇದೆ, ತನಿಖೆನೂ ಆಗ್ತಾ ಇದೆ. ಈಗೊಂದು ಈಗ RSS ಅದರಲ್ಲಿ ಮುಂಚೂಣಿಯಲ್ಲಿತ್ತು, ಸಾಮಾನ್ಯ ನಿರ್ಮಾಣದಲ್ಲಿ ಇರ್ಬೋದು, ಅಂಥದ್ದು BJP ಕೂಡ. ಈಗ ಏನು ಸರ್, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ಇಷ್ಟೆಲ್ಲ ಚರ್ಚೆ ಆಗುವಾಗ ಮೌನ ಇದ್ದೀರಿ, ಏನಿದೆ? ಏನಿಲ್ಲ, ಯಾರೂ ಮೌನ ಇಲ್ಲ, ಯಾರೂ ಮೌನಗಳಿಲ್ಲ. ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಇಡೀ ಹಿಂದೂ ಧರ್ಮದ ಒಂದು ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದ ಸ್ಥಳ. ಸಾಕಷ್ಟು ಆರ್ಥಿಕವಾದ ಶಕ್ತಿ ಹರಿದು ಬರುವಂಥ ಒಂದು ವ್ಯವಸ್ಥೆಗಳದು. ಧಾರ್ಮಿಕ ಕೇಂದ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಸಮಸ್ಯೆಗಳಿದೆ, ಮೊದಲಿಂದ ಇತ್ತು. ಅದರಲ್ಲೂ ರಾಮ ಮಂದಿರದಲ್ಲಿ ಆಗಿರುವುದು ಅಂತ ಇಡೀ ದೇಶಕ್ಕೂ ನೋವನಿಸಿದೆ, ಭಾರತೀಯ ಜನತಾ ಪಕ್ಷಕ್ಕೂ ನೋವನಿಸಿದೆ, ಪರಿವಾರಕ್ಕೂ ನೋವನಿಸಿದೆ, ಎಲ್ರಿಗೂ ನೋವನಿಸಿದೆ. ಅದರ ತಕ್ಷಣ ಯಾರ್ಯಾರು ಬಂಧನ ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಪ್ರಕ್ರಿಯೆಗಳು ಆಗಿದೆ. ಇಂಥ ಘಟನೆಗಳು ನಡೀಬಾರ್ದಾಗಿತ್ತು. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಸರ್, ಮೊನ್ನೆ ಪೇಜಾವರ ಸ್ವಾಮೀಜಿ ಮಾತಾಡುವಾಗ ಆಘಾತ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ RSS ನೋಂದಣಿ ಅಂದರೆ ಏನಾಗ್ತದೆ, ಯಾರು ಟೀಕೆ ಮಾಡೋ ಅವಕಾಶನೇ ಇಲ್ಲಲ್ಲೋ ಹೇಳಿದ್ದಾರೆ. ಅಲ್ಲ, ನೀವು ಹುಟ್ಟುವ ಮುಂಚೆ RSS ಅಸ್ತಿತ್ವಕ್ಕೆ ಬಂದಿದೆ, ಅಂದರೆ 1 ಶತಮಾನದ ಹಿಂದೆ. ಅಲ್ಲಿಂದ ಇಲ್ಲಿವರೆಗೆ ಏನೂ ಆಗದಿರುವಂಥ ಕೇವಲ ಜನಪರವಾದಂಥ ರಾಷ್ಟ್ರಪ್ರೇಮಕ್ಕೆ ಪ್ರತೀಕವಾಗಿ ಕೆಲಸ ಮಾಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಈ ಇವತ್ತಿನ ಗೃಹ ಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವ್ರ ಕಾಲದಲ್ಲೇ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಪ್ರಿಯಾಂಕಾ ಖರ್ಗೆ ಅವರಿಗೆ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಶತಮಾನದ ಇತಿಹಾಸ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗಿಂತ, ತನ್ನ ಜಾತಿಗಿಂತ, ತನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತನ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯಡಿ ಬೆಳೆದಿರುವಂಥ ಸಂಘಟನೆ. 100 ವರ್ಷದಿಂದ ಅದು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನೆಹರೂರವರು ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ರಾಷ್ಟ್ರದ ಪರವಾಗಿ ನಿಂತಿದ್ದೀರಿ, ಚೀನಾ ಮತ್ತು ಭಾರತದ ಯುದ್ಧದಲ್ಲಿ ಭಾರತದ ಪರವಾಗಿ ನೀವು ಬದುಕನ್ನು ಬಲಿಕೊಟ್ಟು ಕೆಲಸ ಮಾಡುವಂಥ ಕೆಲಸ ಮಾಡಿದ್ದೀರಿ. ಬನ್ನಿ, ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನದಲ್ಲಿ ಸಮವಸ್ತ್ರದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಆಹ್ವಾನ ಕೊಟ್ಟಿದ್ದು ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಾರೆ, ನಾವೇನು ಮಾಡೋಣ? ಹಾಗಾಗಿ ಅಂಥ ಗೊಂದಲಗಳಿಗೆ ಅವರೆಲ್ಲ ಅವಕಾಶ ಮಾಡಿಕೊಡೋದನ್ನು ಬಿಟ್ಟು ರಾಜ್ಯ ಸರ್ಕಾರ ಇವತ್ತು 82 ಲಕ್ಷ ಪಿಂಚಣಿಯಲ್ಲಿ 14 ಲಕ್ಷ ಪಿಂಚಣಿಯನ್ನು ವಿರಹಿತಪಡಿಸ್ತಾ ಇದೆ. ಬಡವರದ್ದು, ವೃದ್ಧರದ್ದು, ದುರ್ಬಲರದ್ದು, ವಿಧವೆಯರದ್ದು ಮತ್ತು ಅಂಗವಿಕಲರದ್ದು 1,15,25,00,000 ಲಕ್ಷದವರೆಗೆ ನಾವು ಗೃಹಲಕ್ಷ್ಮಿ ಕೊಡ್ತೇವೆ ಅಂತ ಹೇಳಿ ಇವತ್ತು 13ರಿಂದ 14 ಲಕ್ಷ ವಿರಹಿತಪಡಿಸ್ತಾ ಇದೆ. ಇದರ ಬಗ್ಗೆ ನೀವು ಯೋಚನೆ ಮಾಡಿ. 1.5 ಲಕ್ಷ OBC ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು, 1.5 ಲಕ್ಷ ಮಕ್ಕಳು ಹಾಸ್ಟೆಲ್ದಿಂದ ನರಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕೇ ಹೊರತು
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಿಲ್ಲ ಅಂತೇಳಿ ತಲೆಬಿಸಿ ನಿಮಗೆ ಬೇಡ, ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸರ್, ಈಗ ಪೇಜಾವರ ಸ್ವಾಮೀಜಿ ನಿಮಗೆ ಗುರುಗಳ ರೀತಿ ಭಾರಿ ಗೌರವ ಕೊಡ್ತೀರಿ. ಅವರು ನಿಮ್ಗೆ ಸಲಹೆ ಕೊಟ್ಟಿದ್ರು, ನೀವು ಹಾಗಾದ್ರೆ ಆ ಸಲಹೆ ಕೊಡೋದಿಲ್ಲ. ಏನು ಸಲಹೆ? ಇದು ರಿಜಿಸ್ಟರ್ ಮಾಡಿದ ಸಮಸ್ಯೆ ಇಲ್ಲಲ್ಲ, ಯಾರು ಟೀಕೆ ಮಾಡೋದಿಲ್ಲ ಅಲ್ವಾ ಹೇಳಿ. ಯಾರು? ಪೇಜಾವರ ಶ್ರೀಗಳು ಯಾವಾಗ? ಮೊನ್ನೆ ನಮ್ಮ ಹತ್ರನೇ ಹೇಳಿ. ಏನಂತ ಸಂಘ ನೋಂದಣಿ ಆದರೆ ಟೀಕೆಗೆ ಅವಕಾಶ ಗೊತ್ತಿಲ್ಲ. ಪೇಜಾವರ ಶ್ರೀಗಳು ಏನು ಹೇಳಿದ್ದಾರೋ ನೀವೇನು ಕೇಳಿದ್ದಾರೋ ಗೊತ್ತಿಲ್ಲ, ನೋಡಿ ಉತ್ತರ ಕೊಡ್ತೇನೆ. ಹತ್ತಕ್ಕೂ ಹೆಚ್ಚು ಅಲ್ಲ 10ಕ್ಕೂ ಹೆಚ್ಚು ದಾಖಲೆಗಳನ್ನು ಕೊಟ್ಟಿದ್ದಾರೆ. 10ಕ್ಕೂ ಹೆಚ್ಚು ದಾಖಲೆಗಳನ್ನು ಅವರ ಊರ್ಜಿತ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಗಮನಿಸ್ತಾರೆ. ಉದಾಹರಣೆಗೆ ನಾವು 90% ಈಗಾಗಲೇ ಒಂದು ದಾಖಲೆ ಅಡಿ ತಗೊಂಡು ಬಂದೇವೆ, 10% ಮಾತ್ರ ಪರಿಶೀಲನೆ. ಅದು ಯಾವುದೂ ಅಲ್ಲ. ಒಂದು ಮನೆಗೆ ಹೋದಾಗ ಆ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಪ್ರಪತ್ರಗಳನ್ನು ಕೊಟ್ಟು ಇದನ್ನು ತುಂಬಿಸಿ ನಮಗೆ ಕೊಡಿ ಅಂತೇಳಿ BLO ಮೂಲಕ ಮಾಡಿರ್ತಾರೆ. BLO ಅವರು ಏನು ಟ್ರೈನಿಂಗ್ ಕೊಟ್ಟದ್ದು ಕಡಿಮೆ ಆಗದಿದ್ದರೆ ಟ್ರೈನಿಂಗನ್ನು ಚುನಾವಣಾ ಆಯೋಗ ಕೊಡುತ್ತೆ. ಅದನ್ನು ನೋಡಲಿಕ್ಕೆ BLO 2 ರಾಜಕೀಯ ಪಕ್ಷದ ಪ್ರತಿನಿಧಿಗಳಿರ್ತಾರೆ. ಉದಾಹರಣೆಗೆ ಒಂದು ಮನೆಯಲ್ಲಿ 10 ಜನ ಇದ್ದರೆ 10 ಜನರಿಗೂ ಕೂಡ ನೋಟಿಸ್ ಕೊಡ್ತಾರೆ. ಅವರೆಲ್ಲರೂ ಕೂಡ ಅದನ್ನು ತುಂಬಿಸಿ ವಾಪಸ್ ಕೊಡ್ತಾರೆ. ಆ ವಾಪಸ್ ಕೊಟ್ಟಿದ್ದರಲ್ಲಿ ಚುನಾವಣಾ ಎಲ್ಲ ದಾಖಲೆಗಳನ್ನು ಗಮನ ಇಟ್ಕೊಂಡು ಹೆಚ್ಚಾಗಿ ವಂಶವೃಕ್ಷವೇ ಅದರ ದಾಖಲೆಗಳು, ಅದನ್ನು ನೋಡಿ ಅವ್ರ ಹಿಂದೆ ಯಾರು, ಅವ್ರ ತಂದೆ ಯಾರು, ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಅದು ಚುನಾವಣೆಯ ಅಧಿಕೃತ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಆನಂತರ ಕೂಡ ಆಕ್ಷೇಪಕ್ಕೆ ಅವಕಾಶಗಳಿರ್ತದೆ. ಒಟ್ಟಾರೆ ಈ SIRನಲ್ಲಿ ನೈಜವಾದಂಥ ಭಾರತೀಯನಿಗೆ ಮತದಾನದಿಂದ ವಂಚಿತರಾಗುವಂಥ ಅವಕಾಶಗಳಿಲ್ಲ. ವಿದೇಶದಲ್ಲಿ ಬಂದು ನಾನು ಓಟ್ ಹಾಕ್ತೇನೆ ಅನ್ನೋರಿಗಿರುವಂಥ ಅವಕಾಶವನ್ನು ತಪ್ಪಿಸೋದು ಇದ್ರ ಗುರಿ. ಏನೇ ಸಂಘರ್ಷಗಳಾದರೂ ಕೂಡ ಇದರಲ್ಲಿ ನೈಜ ಭಾರತೀಯನಿಗೆ ತೊಂದರೆ ಆಗದಿರುವಂತೆ ಚುನಾವಣಾ ಆಯೋಗ ನೋಡಿಕೊಳ್ಳುತ್ತೆ.